ಆಗ ನೀವು ಲೇಬರ್ ಲಾಸ್ ಅಲ್ಲಿ ನಿಮ್ಮ ಒಂದು ರೈಟ್ಸ್ಗೆ ಅಂತ ನೀವು ಸೀಕ್ ಮಾಡಬಹುದು. ದಟ್ ಈ ಒಂದು ಅಗೇನ್ ಅದು ಕೇಸ್ ಟು ಕೇಸ್ ವೇರಿ ಆಗುತ್ತೆ. ಪ್ರತಿಯೊಂದಕ್ಕೂ ಇಲ್ಲಿ ನಮಗೆ ಪ್ರೂಫ್ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮ್ಮ ಸ್ಯಾಲರಿ ಕಟ್ ಆಫ್ ಆಯ್ತಾ, ನಿಮ್ಮ ಗ್ರಾಚ್ಯುಟಿ, PF ಇದೆಲ್ಲಾನು ಕಟ್ ಆಫ್ ಆಗಿದ್ಯಾ, ತೆಗೆದು ಹಾಕಿದಾರ, ನಿಮಗೆ ದುಡ್ಡು ಕೊಡ್ಲಿಲ್ವಾ, 2 ತಿಂಗಳಿಂದ ಸ್ಯಾಲರಿ ಕೊಟ್ಟಿಲ್ಲ, ತೆಗೆದು ಹಾಕಿದ್ರು, ಈ ಕಂಡೀಷನ್ಸ್ ಅಲ್ಲಿ ಲೇಬರ್ ಲಾಸ್ ವೈಲೇಟ್ ಆಗಿದೆ ಅಂತ ನಾವು ಮೂವ್ ಮಾಡಬಹುದು. ಬಟ್ ಅದು ಆಕ್ಚುಲಿ ಕಂಪ್ಲೀಟ್ ಆಗಿ ಕಂಪನೀಸ್ ಅನ್ನೋದು ಇಂಡೆಪ್ತ್ ಆಗಿ ಬೇರೆನೆ ಕಾನ್ಸೆಪ್ಟ್ ಆಗುತ್ತೆ. ಸೊ ಡಿಪೆಂಡ್ ಆಗುತ್ತೆ ಕೇಸಸ್ ಮೇಲೆ, ಕಂಪನಿ ಪಾಲಿಸೀಸ್ ಮೇಲೆ. ನಿಮ್ಮನ್ನ ಹೈರ್ ಮಾಡ್ಕೊಂಡಾಗ ನಿಮ್ಮ ಹತ್ರ ಏನ್ ಸೈನ್ ಮಾಡಿಸ್ಕೊಳ್ತಾರೆ ಅದರ ಬೇಸಿಸ್ ಮೇಲೆ ನಿಮ್ಗೆ ನೋಟಿಸ್ ಪೀರಿಯಡ್ ಎಷ್ಟು ದಿನದ ಕೊಡ್ತಾರೆ, ಕೊಟ್ಟಿದಾರಾ ಇಲ್ವಾ, ಅದೆಲ್ಲಾನು ಕಂಪನಿ ಪಾಲಿಸೀಸ್ ಏನಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮ್ಮನ್ನ ಯಾವ ರೀತಿ ಹೈರ್ ಮಾಡಿದ್ರು, ಕಾಂಟ್ರಾಕ್ಟ್ ಇದರಲ್ಲಿ ಕಾಂಟ್ರಾಕ್ಚುಯಲ್ ಆಗಿ ತಗೊಂಡ್ರ, ಪ್ರೊಫೆಷನಲ್ ಆಗಿ ತಗೊಂಡ್ರ ಅನ್ನೋದೆಲ್ಲ ಆಕ್ಚುಲಿ ಅವರ ಫಾರ್ಮ್ 16 ಅಂತ ಇರುತ್ತೆ ಕಂಪನೀಸ್ ಇದ್ರಲ್ಲಿ. ನಿಮ್ಮನ್ನ ಹೈರ್ ಮಾಡ್ಕೊಂಡಾಗ ಅಥವಾ ಈಗ್ಲೂ ಬೇಕಾದ್ರೆ ಪ್ರತಿಯೊಬ್ಬ ಎಂಪ್ಲಾಯ್ ತನ್ನ ಫಾರ್ಮ್ 16 ಅನ್ನ ತೆಗೆಸ್ಕೋಬಹುದು.